ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ನ್ಯಾಷನಲ್ ಹೈವೇ 4ರ ಪಕ್ಕದಲ್ಲಿ ಕಸದ ರಾಶಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಲಿಕಾನ್ ಸಿಟಿಯ ಕಸದ ಎಕ್ಸ್ಪೋಸ್. ಹೈವೇ ಪಕ್ಕವೇ ಡಂಪಿಂಗ್ ಯಾರ್ಡ್ ಮಾಡಿಕೊಂಡ ಪೌರ ಕಾರ್ಮಿಕರು. ಅದು ಹೈವೇ ಪಕ್ಕದಲ್ಲೇ ಡಂಪಿಂಗ್ ಯಾರ್ಡ್. ಪೌರ ಕಾರ್ಮಿಕರು ಹೈವೇ ಪಕ್ಕನೇ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿದ್ದಾರೆ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಕಡೆ ಕಸದ ರಾಶಿ. ಕೂಗಳತೆ ದೂರದಲ್ಲಿರುವ ಟಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಗಬ್ಬು ನಾರ್ತಾ ಇರುತ್ತೆ. ಬೆಂಗಳೂರಿನ ಮಾನ ಮರ್ಯಾದೆ ಕಳೀತಾ ಇದೆ ಕಸದ ರಾಶಿ. ಮೆಟ್ರೋ ಪಕ್ಕದಲ್ಲೇ ನಿಂತಿರೋ ಡಂಪಿಂಗ್ ಆಟೋಗಳು. ಡಂಪಿಂಗ್ ಯಾರ್ಡ್ ಪಕ್ಕದಲ್ಲೇ ತರಕಾರಿ ಹಣ್ಣಿನ ಮಾರ್ಕೆಟ್ ಕೂಡ ಇದೆ. ಈ ಬಗ್ಗೆ ಪೌರ ಕಾರ್ಮಿಕರನ್ನ ಕೇಳಿದ್ರೆ ಜಾಗ ಕೊಡಿ ಅಂತ ಉತ್ತರ ಹೇಳ್ತಾರೆ. ಅವ್ರು ಉತ್ತರ ಕೊಡ್ತಾರೆ. ಎಕ್ಸಾಕ್ಟ್ಲಿ ಹೌದು, ಅವ್ರದ್ದು ಏನು ತಪ್ಪಿಲ್ಲ. ಅಲ್ಲಿ ಜಾಗ ಕೊಡ್ರಿ, ಎಲ್ಲಿ ಹಾಕಬೇಕು, ಎಲ್ಲಿ ಕಸ ಸುರಿಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ನಮ್ಗೆ. ಅಲ್ಲಿ ಹೋಗಿ ಸುರಿತೀವಿ ನಾವು, ನಮ್ಗೇನು ಹೇಳ್ತಾನೆ ಇಲ್ವಲ್ಲ ಅನ್ನೋದು ಪೌರ ಕಾರ್ಮಿಕರು ಹೇಳ್ತಾ ಇರುವಂತ ಮಾತು. ಜಾಗ ಇದ್ರೂ ಕೂಡ ಅಲ್ಲೇ ಸುರಿತಾ ಇದ್ದಾರೆ ಅಂತ ಅಂದ್ರೆ ಅದು ಪೌರ ಕಾರ್ಮಿಕರ ತಪ್ಪಾಗುತ್ತೆ. ಇಲ್ಲಿ ಯಾಕೆ ಸುರಿತಾ ಇದ್ದೀರಾ? ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಸಾಕಷ್ಟು ಜನ ಓಡಾಡ್ತಾರೆ, ತರಕಾರಿ ಮಾರ್ಕೆಟ್ ಇದೆ, ಹಣ್ಣುಗಳ ಮಾರ್ಕೆಟ್ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಇಲ್ಲೆಲ್ಲ ಹಾಕಬೇಡಿ ಅಂತ ಅಂದ್ರೆ ನೋಡಿ ಅಲ್ಲಿ ಸುರಿತಾ ಇದ್ದಾರೆ ನೋಡಿ. ಡಂಪಿಂಗ್ ಯಾರ್ಡ್ ಅದು. ಅಲ್ಲಿ ಓಡಾಡೋರಿಗೆ ಎಷ್ಟು ಕೆಟ್ಟ ಸ್ಮೆಲ್ ಬರುತ್ತೆ ಅಂತ ಅಂದ್ರೆ, ಮೊದಲೇ ಈ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿ ಹೋಗಿದೆ. ಇದೆಲ್ಲದರ ನಡುವೆ ಈಗ ಮತ್ತೊಂದು ಕತೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಗಿರೀಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಆ ಸ್ಥಳದಿಂದ ಅಲ್ಲಿ ಹೆಂಗಿದೆ ವಾತಾವರಣ, ಹೆಂಗಿದೆ ಪರಿಸ್ಥಿತಿ ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೆ ಈ ಒಂದು NH4 ಏನಿದೆ, ಇದು ನೆಲಮಂಗಲ ಹತ್ತಿರ, ಅದೇ ರೀತಿ ಪಿಣ್ಯ ಹತ್ತಿರ ಏನಿದೆ, ಈ ಒಂದು ರಸ್ತೆಯ ಪಕ್ಕದಲ್ಲೇ ಒಂದು ಗಾರ್ಬೇಜನ್ನು ಲೋಡ್ ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಗಾರ್ಬೇಜನ್ನು ರಸ್ತೆಯ ಪಕ್ಕದಲ್ಲೇ ಸುರಿದು ಏನು ಪೌರ ಕಾರ್ಮಿಕ ಒಬ್ಬ ಅದನ್ನು ಆಯುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಒಂದು ಕಡೆ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಈ ರೀತಿಯ ಕೊಳಕು ಮತ್ತು ಕೆಟ್ಟ ಬ್ರ್ಯಾಂಡ್ ಬೆಂಗಳೂರಿಗೆ ಈ ರೀತಿಯ ಕೆಲವರು ನಾಂದಿ ಹಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ವಿಚಾರವಾಗಿ ನೀವೇನು ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಮೆಟ್ರೋ ಆಗಿರ್ಬೋದು, ಅದೇ ರೀತಿ ಈ ಒಂದು ರಸ್ತೆ ಏನಿದೆ ಇದು ನ್ಯಾಷನಲ್ ಹೈವೇ 4. ಇದು ಏನು ಬೆಂಗಳೂರು ತಮಿಳುನಾಡು ಸೇರಿದಂತೆ ಮುಂಬೈಗೆ ಹೋಗಿ ತಲುಪುತ್ತೆ. ಈ ಒಂದು ರಸ್ತೆಯ ಪಕ್ಕದಲ್ಲೇ ಈ ಒಂದು ಗಾರ್ಬೇಜನ್ನು ಮಾಡ್ಕೊಂಡಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಕಾಣುತ್ತೆ. ಆ ಒಂದು ಉದ್ದೇಶದಿಂದ ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಗ್ಯಾರಂಟಿ ನ್ಯೂಸ್ ಕೇಳುತ್ತೆ. ಇನ್ನು ಎಡಭಾಗದಲ್ಲಿ ನೀವು ನೋಡ್ತಾ ಹೋದರೆ ತರಕಾರಿ ಅಂಗಡಿಗಳಿವೆ. ಅದೇ ರೀತಿ ಸಾಕಷ್ಟು ಜನರು ಇಲ್ಲಿ ತರಕಾರಿಗಳನ್ನು ಕೊಂಡುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಆದರೆ ಆ ತರಕಾರಿಗಳ ಮೇಲೂ ಕೂಡ ಈ ಹೊಲಸು ಬ್ಯಾಕ್ಟೀರಿಯಾ ಹೋಗಿ ಕುಳಿತುಕೊಂಡು ಚಿಕ್ಕ ಪುಟ್ಟ ಮಕ್ಕಳ ಆರೋಗ್ಯವನ್ನು ಹಾಳು ಮಾಡುತ್ತೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯ ಶಾಸಕರಾದ ಎನ್ ಮುನಿರಾಜು ಅವರನ್ನು ನಾವು ಪ್ರಶ್ನೆ ಮಾಡ್ತೀವಿ, ಇದು ಯಾವ ರೀತಿಯ ಬ್ರ್ಯಾಂಡ್ ಬೆಂಗಳೂರಿಗೆ ನಿಮ್ಮ ಬೆಂಬಲ ಅಥವಾ ಸಪೋರ್ಟ್ ಇದೆ ಅಂತ. ಈ ಬಾಟಲ್ಗಳನ್ನು ನೋಡ್ತಾ ಹೋಗ್ಬೋದು, ಯಾವ ರೀತಿ ಡ್ರಿಂಕ್ಸ್ ಅನ್ನ ಮಾಡಿ ಬಾಟಲ್ಗಳನ್ನು ಇಲ್ಲಿ ಬಿಸಾಕಿದ್ದಾರೆ ಅಂತ. ಈಗಲಾದರೂ ಅಟ್ಲೀಸ್ಟ್ ಇಲ್ಲಿನ ಸ್ಥಳೀಯ ಶಾಸಕರು ಈ ಒಂದು ಕೃತ್ಯಕ್ಕೆ ಬೇರೆ ಜಾಗವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಮ್ಗೆ ಅವಾಗಲೇ ಒಂದು ವಿಡಿಯೋನ ತೋರಿಸಿದೆ. ಆ ಒಂದು ವಿಡಿಯೋ ದಾಸರಹಳ್ಳಿ ಮೆಟ್ರೋ ಇದೆ, ಅದರಿಂದ ಬೆಂಗಳೂರು ಮೆಜೆಸ್ಟಿಕ್ಗೆ ಹೋಗುವ